ಆತ್ಮೀಯ ಸ್ನೇಹಿತರೆ, ಈ ವಿಡಿಯೋದಲ್ಲಿ ನಾವು BLO ಮೊಬೈಲ್ ಆ್ಯಪ್ನಲ್ಲಿ ಎನ್ಯುಮರೇಷನ್ ಫಾರ್ಮನ್ನು ಫಿಲ್ ಮಾಡಬೇಕಾದ್ರೆ ನೀವು 3 ಸಲ ಭೇಟಿ ನೀಡಿದ ನಂತರ ಇಲ್ಲಿ ನಮಗೆ ಕೆಲವೊಂದು ಆಲ್ರೆಡಿ ಎನ್ರೋಲ್ಡ್ ಅಂದರೆ ಇಲ್ಲಿ ಡಬಲ್ ಎಂಟ್ರಿ ಆಗಿರುತ್ತೆ ಅಥವಾ 2 ಕಡೆ ಎನ್ರೋಲ್ ಆಗಿರ್ತಾರೆ, ಮತ್ತೆ ಡೆತ್ ಆಗಿರ್ತಾರಲ್ಲ, ನಂತರ ಪರ್ಮನೆಂಟ್ಲಿ ಶಿಫ್ಟೆಡ್ ಅಂದರೆ ಅವ್ರದ್ದು ಇಲ್ಲಿ ಎನ್ರೋಲ್ ಆಗಿರುತ್ತೆ ಆದರೆ ಅವರು ಬೇರೆ ಕಡೆ ಪರ್ಮನೆಂಟ್ ಆಗಿ ಶಿಫ್ಟ್ ಆಗಿರ್ತಾರೆ. ಸೊ ಆ ಥರದ್ದನ್ನ ನಂತರ ಅನ್ಟ್ರೇಸಬಲ್ ಅಂದರೆ ಸೊ ಒಬ್ಬ ಮತದಾರ ನಿಮ್ಮ ಬೂತ್ನಲ್ಲಿ ಇರ್ತಾರೆ ಆದರೆ ಅವ್ರನ್ನ ನೀವು ಟ್ರೇಸ್ ಮಾಡೋಕ್ಕಾಗ್ತಿರಲ್ಲ ಅಥವಾ ಆಬ್ಸೆಂಟ್ ಆಗಿದ್ರೆ. ಇನ್ನೊಂದು ರೆಫ್ಯೂಸ್ ಟು ಸೈನ್ EF ಅಂದರೆ ಎನ್ಯುಮರೇಷನ್ ಫಾರ್ಮಗೆ ಫಿಲ್ ಮಾಡೋಕ್ಕೆ ಯಾರು ರೆಫ್ಯೂಸ್ ಮಾಡ್ತಿದ್ರೆ. ಸೊ ಆ ಥರದನ್ನು ನಾವು ಹೀಗೆ ಹೇಗೆ ಅಪ್ಲೋಡ್ ಮಾಡೋದು ಅನ್ನೋದನ್ನ ತಿಳ್ಕೊಳ್ತಾ ಹೋಗೋಣ. ನೀವೇನಾದರೂ ನನ್ನ ವಿಡಿಯೋವನ್ನು ಮೊದಲನೇ ಬಾರಿಗೆ ನೋಡ್ತಾ ಇದ್ರೆ ಅಥವಾ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೆಳಗಡೆ ಇರುವ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ, ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಹೀಗೆ ಮಾಡೋದ್ರಿಂದ ನಾನು ಮುಂದೆ ಮಾಡುವ ವಿಡಿಯೋಗಳ ನೋಟಿಫಿಕೇಶನ್ ನಿಮ್ಮ ಮೊಬೈಲ್ ಹಾಗೂ ಡೆಸ್ಕ್ಟಾಪ್ನಲ್ಲಿ ಶೋ ಆಗುತ್ತೆ. ಸೊ ದಟ್ ನೀವು ನನ್ನ ವಿಡಿಯೋವನ್ನು ಮಿಸ್ ಮಾಡ್ಕೊಳ್ಳಲ್ಲ. ಈಗ ನಿಮ್ಮ BLO ಮೊಬೈಲ್ ಆ್ಯಪನ್ನು ಓಪನ್ ಮಾಡಿದ ನಂತರ ನಿಮಗೆ ಇಲ್ಲಿ ಡ್ಯಾಶ್ ಬೋರ್ಡ್ನಲ್ಲಿ ಮೊದಲಿಗೆ ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಅನ್ನೋ ಆಪ್ಷನ್ ಇದೆ, ಅದನ್ನು ನೀವು ನೋಡ್ತಾ ಹೋಗ್ಬೋದು. ಇಲ್ಲಿ ಲ್ಯಾಂಗ್ವೇಜನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ, ನಂತರ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಇಲ್ಲಿ ನೀವು EF ಡ್ಯಾಶ್ ಬೋರ್ಡ್ನಲ್ಲಿ ನೀವು ನೋಡ್ತಾ ಹೋಗ್ಬೋದು. ಸೊ ನಿಮ್ಮ ಸ್ಯಾಟ್ಸ್ ಏನಿದೆ ಅಂತ, ಇಲ್ಲಿ ಟೋಟಲ್ ಎಲೆಕ್ಟಾರ್ಸು ನೀವು ಎಷ್ಟು ಡಿಸ್ಟ್ರಿಬ್ಯೂಟ್ ಮಾಡಿದ್ದೀರಾ, ನಂತರ ಎಷ್ಟು ಡಿಸ್ಟ್ರಿಬ್ಯೂಟ್ ಮಾಡಿಲ್ಲ, ಮತ್ತು ಅನ್ಕಲೆಕ್ಟಬಲ್. ಸೊ ನಾನೀಗ ಈ ವಿಡಿಯೋದಲ್ಲಿ ಮೇಯ್ನಾಗಿ ಮಾಡ್ತಿರೋದು ಅನ್ಕಲೆಕ್ಟಬಲ್ ಅಂತ. ಸೊ ನನಗೆ ಎಷ್ಟು ಪಾಯಿಂಟ್ಸ್ ಇಳಿದೆ ಅಷ್ಟು ಕೂಡ ಅನ್ಕಲೆಕ್ಟಬಲ್ ಬರುತ್ತೆ, ಅದನ್ನು ನೀವು ನೋಡ್ತಾ ಹೋಗ್ಬೋದು. ಈಗ ನಾನು ಬ್ಯಾಕ್ ಹೋಗ್ತೀನಿ. ನಂತರ ಇಲ್ಲಿ ನಾವು ಹೇಗೆ ಡೆತ್ ಆಗಿರೋರನ್ನ ಅಥವಾ ಆಲ್ರೆಡಿ ಎನ್ರೋಲ್ಡ್ ಆಗಿರೋರನ್ನೆಲ್ಲ ಹೇಗೆ ನಾವು ಇಲ್ಲಿ ಅಪ್ಲೋಡ್ ಮಾಡಬೇಕು ಅವರ ಎನ್ಯುಮರೇಷನ್ ಫಾರ್ಮ್ ಅಂದರೆ, ಸೊ ಆ್ಯಸ್ ಯೂಶುವಲ್ ನಾವು ಫಿಲ್ ಎನ್ಯುಮರೇಷನ್ ಫಾರ್ಮ್ಗೆ ಹೋಗ್ತೀವಿ. ಹೋದ ನಂತರ ಇಲ್ಲಿ ನಾವು ಎಲೆಕ್ಟರ್ಸ್ ನಿಮ್ಗೆ ಯಾರು ಬೇಕೋ ಅದಕ್ಕೆ ನಿಮಗೆ ಗೊತ್ತಿರುತ್ತಲ್ಲ, ಸೊ ಅವರ ಎನ್ಯುಮರೇಷನ್ ಫಾರ್ಮನ್ನು ಇಟ್ಕೊಂಡು QR ಕೋಡ್ನ ಸ್ಕ್ಯಾನ್ ಮಾಡ್ಕೋಬೋದು ಅಥವಾ ನೀವು ಸರ್ಚನ್ನು ಕೂಡ ನೀವು ಮಾಡ್ಕೋಬೋದು. ಸೊ ಇಲ್ಲಿ ಒಂದು ಆಪ್ಷನ್ ಇದೆ ಮಾರ್ಕ್ ಅನ್ಕಲೆಕ್ಟಬಲ್ ಅಂತ. ಸೊ ಇಲ್ಲಿ ನಾನು ಮಾರ್ಕ್ ಅನ್ಕಲೆಕ್ಟಬಲ್ ಮೇಲೆ ಕ್ಲಿಕ್ ಮಾಡ್ಕೊಳ್ತೀನಿ. ಕ್ಲಿಕ್ ಮಾಡಿದ ನಂತರ ನೀವು ನೋಡ್ಬೋದು ಆಪ್ಷನ್ಸು ಟೋಟಲ್ 5 ಆಪ್ಷನ್ಸ್ ಇದೆ. ಆಲ್ರೆಡಿ ಎನ್ರೋಲ್ಡ್, ಡೆತ್, ಪರ್ಮನೆಂಟ್ಲಿ ಶಿಫ್ಟೆಡ್, ಅನ್ಟ್ರೇಸಬಲ್ ಆರ್ ಆಬ್ಸೆಂಟ್, ರೆಫ್ಯೂಸ್ ಟು ಸೈನ್ EF ಅಂತ ಇದೆ. ಸೊ ಈ 5 ಆಪ್ಷನಲ್ಲಿ ಸಪೋಸ್ ಆಲ್ರೆಡಿ ಎನ್ರೋಲ್ಡ್ ಅಂದರೆ ಈಗ ನೀವು ಯಾವ ಫಾರ್ಮನ್ನು QR ಕೋಡ್ನ ಸ್ಕ್ಯಾನ್ ಮಾಡ್ಕೊಂಡು ಸರ್ಚ್ ಮಾಡಿರ್ತೀರಾ, ಸೊ ಅದು ಡಬಲ್ ಎಂಟ್ರಿ ಆಗಿರುತ್ತೆ. ಆ ಮತದಾರ 2 ಎಂಟ್ರಿ ಆಗಿದ್ರೆ ಸೊ ನೀವು ಯಾವುದನ್ನ ಬೇಡ ಡಿಲೀಟ್ ಮಾಡಬೇಕು, ಸೊ ಅದನ್ನು ಸ್ಕ್ಯಾನ್ ಮಾಡಿಕೊಂಡು ಇಲ್ಲಿ ಆಲ್ರೆಡಿ ಎನ್ರೋಲ್ಡ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ತೀರಾ. ಸೊ ಇನ್ನೊಂದು ನೀವು ಯಾವ್ದು ಉಳಿಸ್ಕೋಬೇಕು, ಎಂಟರ್ ಅದರ್ ಎಪಿಕ್ ನಂಬರ್ ಅಂತ ಇದೆ. ಸೊ ಆ ಎಪಿಕ್ ನಂಬರ್ನ ಇಲ್ಲಿ ನೀವು ಎಂಟರ್ ಮಾಡಬೇಕಾಗುತ್ತೆ. ಸೊ ಎಂಟರ್ ಮಾಡಿದ ನಂತರ ಇಲ್ಲಿ ನೀವು ರೀಸನನ್ನು ಎಂಟ್ರಿ ಮಾಡಬೇಕಾಗುತ್ತೆ. ರೀಸನ್ನು ಮ್ಯಾಕ್ಸಿಮಮ್ 150 ಕ್ಯಾರೆಕ್ಟರ್ಸ್ ಇರಬೇಕಾಗುತ್ತೆ. ಸೊ ಇಲ್ಲೂ ಕೂಡ ಇನ್ನು ಡೂಪ್ಲಿಕೇಟ್, ಇಲ್ಲಿ ಆಲ್ರೆಡಿ ಎನ್ರೋಲ್ಡ್ಗೆ ಡೂಪ್ಲಿಕೇಟ್ ಎಂಟ್ರಿ ಅಂತ ನೀವು ಮಾಡ್ಬೋದು ಅಥವಾ ಆಲ್ರೆಡಿ ಎನ್ರೋಲ್ಡ್ ಅಂತ ಕೂಡ ನೀವು ಮಾಡ್ಬೋದು. ನಂತರ ವೆರಿ ಇಂಪಾರ್ಟೆಂಟು, ಇಲ್ಲಿ ನೀವು ಎನ್ಯುಮರೇಷನ್ ಫಾರ್ಮನ್ನು ನೀವು ಸೈನ್ ಮಾಡಿ ಸೊ ಅದನ್ನು ಇಲ್ಲಿ ಅಪ್ಲೋಡ್ ಮಾಡಬೇಕಾಗುತ್ತೆ. ಸೊ ಆ್ಯಸ್ ಯೂಶುವಲ್ ನೀವು ಹೇಗೆ ಎನ್ಯುಮರೇಷನ್ ಫಾರ್ಮನ್ನು ಅಪ್ಲೋಡ್ ಮಾಡ್ತೀರಾ, ಸೊ ಅದ್ರ ಮೇಲೆ ಇಲ್ಲಿ ಚೂಸ್ ಫೈಲ್ ಮೇಲೆ ಕ್ಲಿಕ್ ಮಾಡ್ಕೊತೀರಾ, ಕ್ಯಾಪ್ಚರ್ ಫೋಟೋ ಮೇಲೆ ಕ್ಲಿಕ್ ಮಾಡ್ಕೊತೀರಾ. ಸೊ ನಂತರ ಇಲ್ಲಿ ಫೋಟೋವನ್ನು ಕ್ಯಾಪ್ಚರ್ ಮಾಡ್ತೀರಾ. ಸೊ ಕ್ಯಾಪ್ಚರ್ ಮಾಡಿದ ನಂತರ ಓಕೆ ಮೇಲೆ ಕ್ಲಿಕ್ ಮಾಡ್ತೀರಾ. ಕ್ಲಿಕ್ ಮಾಡಿ ನಂತರ ಇಲ್ಲಿ ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ತೀರಾ. ಸೊ ಇದು ಅಪ್ಲೋಡ್ ಆಗುತ್ತೆ. ನಂತರ ನೀವು ಇಲ್ಲಿ ಅಪ್ಲೋಡ್ ಆದ ನಂತರ ಕೆಳಗಡೆ ಇಲ್ಲಿ ಸಬ್ಮಿಟ್ ಆಪ್ಷನ್ ಇದೆ, ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ತೀರಾ. ಸೊ ಈಗ ಅಪ್ಲೋಡ್ ಆಗಿದೆ. ಅಪ್ಲೋಡ್ ಆದಮೇಲೆ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದ್ರೆ ಸೊ ಇದು ಮತ್ತೆ ಅಪ್ಲೋಡ್ ಆಗುತ್ತೆ. ಈ ನೋಡಿ, ಈಗ ಅಪ್ಲೋಡ್ ಆದಮೇಲೆ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ತಾರೆ. ಕ್ಲಿಕ್ ಮಾಡಿದ್ಮೇಲೆ ಅದು ಡಬಲ್ ಎಂಟ್ರಿ ಆಗಿರೋದು ಅದು ಒಂದು ಡಿಲೀಟ್ ಆಗುತ್ತೆ. ಈಗ ನಂತರ ಬಂದರೆ ಡೆತ್ ಅನ್ನ 2 ಆಪ್ಷನ್ ಇದೆ. ಸೊ ಈಗ ನಿಮ್ಮ ಬೂತ್ನಲ್ಲಿ ಯಾರು ಡೆತ್ ಆಗಿರೋ ಮತದಾರರಿದ್ರೆ ಸೊ ಆ್ಯಸ್ ಯೂಶುವಲ್ ಅವರ ಎನ್ಯುಮರೇಷನ್ ಫಾರ್ಮನ್ನು ಇಟ್ಕೊಂಡು ಇಲ್ಲಿ QR ಕೋಡನ್ನು ಸ್ಕ್ಯಾನ್ ಮಾಡಿಕೊಂಡು ನಂತರ ಅಲ್ಲಿ ಅನ್ಕಲೆಕ್ಟಬಲ್ ಅನ್ನೋ ಆಪ್ಷನ್ ಇರುತ್ತಲ್ಲ ಅದ್ರ ಮೇಲೆ ಬಂದರೆ ಸೇಮ್ ಈ ಡ್ಯಾಶ್ ಬೋರ್ಡ್ಗೆ ಓಪನ್ ಆಗುತ್ತೆ. ಸೊ ಇಲ್ಲಿ ನೀವು ಡೆತ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿಕೊಂಡು ಮತ್ತೆ ಇಲ್ಲಿ ರೀಸನ್ನ ಡೆತ್ ಅಂತ ಕೊಡ್ತೀರಾ. ಸೊ ಇಲ್ಲೂ ಅಷ್ಟೇ ಆ ಎನ್ಯುಮರೇಷನ್ ಫಾರ್ಮನ್ನು ನೀವು ಸೈನ್ ಮಾಡಿ ನಂತರ ಇಲ್ಲಿ ಅಪ್ಲೋಡ್ ಫ್ರಂಟ್ ಸೈಡ್ ಚೂಸ್ ಫೈಲ್ ಮಾಡ್ಬಿಟ್ಟು ಮತ್ತೆ ಅದನ್ನು ಅಪ್ಲೋಡ್ ಮಾಡಿ ಸಬ್ಮಿಟನ್ನು ಕೊಡ್ತೀರಾ. ಸೊ ಅದು ಏನಾಗುತ್ತೆ, ಸಬ್ಮಿಟ್ ಆಗುತ್ತೆ. ಸೊ ನಂತರ ಇಲ್ಲಿ ಪರ್ಮನೆಂಟ್ಲಿ ಶಿಫ್ಟೆಡ್, ಕೆಲವರು ಮತದಾರರದು ನಿಮ್ಮ ಬೂತ್ನಲ್ಲಿರುತ್ತೆ ಆದರೆ ಪರ್ಮನೆಂಟಾಗಿ ಬೇರೆ ಕಡೆ ಶಿಫ್ಟ್ ಆಗಿರುತ್ತೆ, ಅಲ್ಲೂ ಕೂಡ ಅವ್ರದ್ದು ವೋಟರ್ ID ಇದ್ದರೆ
ಅವ್ರದನ್ನ ಕೂಡ ನೀವೇನು ಮಾಡ್ಬೋದು, ಇಲ್ಲಿ ನೀವು ಪರ್ಮನೆಂಟ್ಲಿ ಶಿಫ್ಟ್ ಅಂತ ಕೊಟ್ಬಿಟ್ಟು ಇಲ್ಲಿ ರೀಸನನ್ನು ಕೂಡ ನೀವು ಪರ್ಮನೆಂಟ್ಲಿ ಶಿಫ್ಟೆಡ್ ಅಂತ ಹಾಕಿ ನಂತರ ಅಗೈನ್ ಎನ್ಯುಮರೇಷನ್ ಫಾರ್ಮನ್ನು ಅಪ್ಲೋಡ್ ಮಾಡಬೇಕು ಆಸ್ ಯೂಶುವಲ್. ನಂತರ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಸೊ ನಂತರ ಅನ್ಟ್ರೇಸಬಲ್ ಆರ್ ಆಬ್ಸೆಂಟ್ ಅಂತ ಇದ್ರೆ ಅಂದರೆ ಒಬ್ಬ ಮತದಾರ ನಿಮ್ಮ ಬೂತ್ನಲ್ಲಿ ಇರ್ತಾರೆ, ಆದರೆ ನಿಮ್ಗೆ ಅವ್ರನ್ನ ಟ್ರೇಸ್ ಮಾಡೋಕ್ಕಾಗ್ತಿಲ್ಲ, ಅವರು ಯಾರು ಅಂತಾನೆ ಗೊತ್ತಾಗ್ತಿಲ್ಲ, ನಿಮಗೆ ಟ್ರೇಸ್ ಮಾಡೋಕ್ಕಾಗ್ತಿಲ್ಲ, ಅವ್ರು ಸಿಗ್ತಿಲ್ಲ, ಅಥವಾ ಆಬ್ಸೆಂಟ್ ಇದ್ರೆ ಅವರು ನೀವು ಅನ್ಟ್ರೇಸಬಲ್ ಅಥವಾ ಆಬ್ಸೆಂಟ್ ಅಂತ ಹಾಕಿ. ರೀಸನಲ್ಲೂ ಕೂಡ ಅವರು ಅನ್ಟ್ರೇಸಬಲ್ ಇದ್ರೆ ಅನ್ಟ್ರೇಸಬಲ್ ಅಂತ ಹಾಕಿ, ಆಬ್ಸೆಂಟ್ ಇದ್ರೆ ಆಬ್ಸೆಂಟ್ ಅಂತ ಹಾಕಿ. ಸೊ ನಂತರ ಇಲ್ಲಿ ಅವ್ರ ಎನ್ಯುಮರೇಷನ್ ಫಾರ್ಮ್ನ ನೀವು ಇಲ್ಲಿ ಅಪ್ಲೋಡ್ ಮಾಡಿ ನಂತರ ಸಬ್ಮಿಟ್ ಮಾಡಬೇಕಾಗುತ್ತೆ. ಸೊ ನಂತರ ಬಂದರೆ ರೆಫ್ಯೂಸ್ ಟು ಸೈನ್ EF. ಸೊ ನೀವು ಒಬ್ರಿಗೆ ಡಿಸ್ಟ್ರಿಬ್ಯೂಟ್ ಮಾಡ್ತೀರಾ, ಬಟ್ ಆದರೆ ಅವರು ಎನ್ಯುಮರೇಷನ್ ಫಾರ್ಮ್ಗೆ ಸೈನ್ ಮಾಡೋಕ್ಕೆ ಒಪ್ಪಲ್ಲ, ನಾನು ಸೈನ್ ಮಾಡಲ್ಲ ಅಂತಾರೆ. ಸೊ ಅಂಥವ್ರನ್ನ ನೀವು ಇದೆ ಅನ್ಕಲೆಕ್ಟಬಲ್ ಆಪ್ಷನ್ಗೆ ಬಂದು ಇಲ್ಲಿ ರೆಫ್ಯೂಸ್ ಟು ಸೈನ್ EF ಹೊಡೆದು ನಂತರ ರೀಸನ್ ಕೂಡ ನೀವು ಅದೇ ಹಾಕಿ ನಂತರ ಎನ್ಯುಮರೇಷನ್ ಫಾರ್ಮನ್ನು ಅಪ್ಲೋಡ್ ಮಾಡಿ ನಂತರ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ. ಸೊ ಇದು ಕಲೆಕ್ಟಬಲ್ ಅನ್ನೋ ಆಪ್ಷನಲ್ಲಿ ಇಷ್ಟು ನಿಮಗೆ 5 ಆಪ್ಷನ್ಸ್ ಬರುತ್ತೆ. ಸೊ ಯಾರು ನಿಮಗೆ ಅಂದರೆ ಯಾವ ಎನ್ಯುಮರೇಷನ್ ಫಾರ್ಮನ್ನು ಅಪ್ಲೋಡ್ ಮಾಡೋಕ್ಕಾಗಲ್ಲ, ಸೊ ಯಾರ್ದು ಪ್ರಾಬ್ಲಮ್ ಇದೆ, ಸೊ ಇಷ್ಟು 5 ಪ್ರಾಬ್ಲಮ್ಗಳು ಯಾರ್ದು ಬರುತ್ತೋ ಸೊ ಅವ್ರದನ್ನು ಅನ್ಕಲೆಕ್ಟಬಲ್ ಮೇಲೆ ಕ್ಲಿಕ್ ಮಾಡಿಕೊಂಡು ಸೊ ನೀವು ಇಲ್ಲಿ ಎನ್ಯುಮರೇಷನ್ ಫಾರ್ಮನ್ನು ಅಪ್ಲೋಡ್ ಮಾಡಬೇಕಾಗತ್ತೆ. ಸೊ ಈ ವಿಡಿಯೋದಲ್ಲಿ ನಾವು ಅನ್ಕಲೆಕ್ಟಬಲ್ ಆಪ್ಷನನ್ನು ಹೇಗೆ ಉಪಯೋಗಿಸ್ಕೊಳ್ಳೋದು ಅನ್ನೋದನ್ನು ಈ ವಿಡಿಯೋದಲ್ಲಿ ತಿಳ್ಕೊಂಡಿದ್ದೀವಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.